ವೆಲ್ಕಮ್ ಟು ನ್ಯೂಸ್ ಸೆಂಟರ್ ಕನ್ನಡ. ತೊಂಡೆಬಾವಿಯಲ್ಲಿ ಹೋಬಳಿ ಮಟ್ಟದ ಇ-ಸ್ವತ್ತು ಅಭಿಯಾನ. ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿಯ ರೈಲ್ವೆ ನಿಲ್ದಾಣದ ಮಹೇಶ್ವರಮ್ಮ ದೇವಾಲಯದ ಆವರಣದಲ್ಲಿ ತಾಲೂಕ್ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಇ-ಸ್ವತ್ತು ಅಭಿಯಾನ ಕಾರ್ಯಕ್ರಮವನ್ನು ಶಾಸಕರಾದ ಕೆ.ಎಚ್. ಪುಟ್ಟಸ್ವಾಮಿ ಗೌಡರು ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿಯೂ ವಾಸಿಸುವ ಪ್ರತಿ ಮನೆಗಳಿಗೂ ಖಾಲಿ ನಿವೇಶನಗಳಿಗೂ ಸರ್ಕಾರದಿಂದ ಸಿಗುವ ಇ-ಸ್ವತ್ತುಗಳನ್ನು ಪಡೆಯಲು ಸಾರ್ವಜನಿಕರು ಪರದಾಡುತ್ತಿದ್ದು, ಈ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿಯೇ ನಿಮ್ಮ ಗ್ರಾಮದಲ್ಲಿಯೇ ಇಲಾಖೆಯ ಅಧಿಕಾರಿಗಳೊಡನೆ ಹಾಜರಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದರು. ಸಾರ್ವಜನಿಕರು ಯಾವುದೇ ಮಧ್ಯವರ್ತಿಗಳ ಆಸೆ ಆಮಿಷಗಳಿಗೆ ಒಳಗಾಗದೆ ನೇರವಾಗಿ ಅಧಿಕಾರಿಗಳಿಗೆ ನಿಮ್ಮ ದಾಖಲೆಗಳನ್ನು ನೀಡಿ ಇ-ಸ್ವತ್ತುಗಳನ್ನು ಪಡೆದುಕೊಳ್ಳಲು ಯಾರಿಂದಾದರೂ ಹಣಕ್ಕೆ ಬೇಡಿಕೆ ಇಟ್ಟರೆ, ನಿಮ್ಮ ಕೆಲಸ ಕಾರ್ಯಗಳ ವಿಳಂಬವಾದರೆ ನನ್ನ ಗಮನಕ್ಕೆ ತನ್ನಿ, ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುತ್ತೇವೆ ಎಂದು ತಿಳಿಸಿದರು. ಹಲವು ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳಿಗೆ ಸಮವಸ್ತ್ರವನ್ನು ವಿತರಿಸಿ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆ.ಕೆ. ಹೊನ್ನಯ್ಯ ಮತ್ತು ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು, ಪಿಡಿಒ ಬಸವರಾಜ್ ಬಳ್ಳುಟ್ಟಿಗಿ, ಕೆಎಚ್ಪಿ ಬಣದ ಪ್ರಮುಖ ಮುಖಂಡರಾದ ಜೆ. ಕಾಂತರಾಜ್, ಲಕ್ಷ್ಮಣರಾವ್, ಪಿ.ಎನ್. ಶಿವಶಂಕರ್ ರೆಡ್ಡಿ, ದೊಡ್ಡಪ್ಪಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಮಾಕ್ಷಿ ರಾಮದಾಸ್, ಉಪಾಧ್ಯಕ್ಷರು ಜಯಚಂದ್ರ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಹಲವು ಗ್ರಾಮಗಳಿಂದ ಆಗಮಿಸಿದ್ದ ಸಾರ್ವಜನಿಕರು, ಈ ಸ್ವತ್ತುಗಳನ್ನು ಪಡೆಯಲು ಬಂದಿದ್ದು ಫಲಾನುಭವಿಗಳು ಉಪಸ್ಥಿತರಿದ್ದರು. ವರದಿಗಾರರು ಕೃಷ್ಣಮೂರ್ತಿ ಕಿಟ್ಟಿ. ಎರಡನೇದಾಗಿ ಇನ್ನೊಂದು ತಹಸೀಲ್ದಾರ್ ಇಬ್ಬರಿಗೂ ಜವಾಬ್ದಾರಿ ವಹಿಸಿದ್ದೀನಿ. ಒಂದು 10,000 ಸೈಟ್ಗಳನ್ನ ನಮ್ಮ ತಾಲೂಕಿನ ಪಡೆದಂತೆ ಕೊಡಬೇಕು. ಎಲ್ಲೆಲ್ಲಿ ಗ್ರಾಮದಲ್ಲಿ ಅವರಿಗೆ ಜಾಗಗಳು ಹುಡುಕಿ ಗುರ್ತು ಮಾಡಿ ಅವರಿಗೆ ಬಡವರಿಗೆ ಸೈಟ್ ಕೊಡಬೇಕು. ಇಂತಹ ಒಂದು ಕಾರ್ಯಗಳನ್ನ, ಒಂದು 2-3 ಕಾರ್ಯಗಳನ್ನ, ಮಹತ್ವವಾದ ಕಾರ್ಯಗಳನ್ನ ಮಾಡಬೇಕು. ಯಾಕಂದ್ರೆ ಜನಗಳ ಬೇಡಿಕೆ ಇದೆ. ನಾನೆಲ್ಲ ಹೋದಾಗ ಬರೋದೇ ತನ್ನ ಸೈಟ್ ಇಲ್ಲ, ಒಂದು ನಿವೇಶನ ಕೊಡಿ ಮನೆ ಕಟ್ಟಿಕೊಳ್ಳಕ್ಕೆ ಅಂತ ಕೇಳ್ತಾರೆ ಬಡವರು. ಬಡವರು ಅಂತದನ್ನ ದಯಮಾಡಿ ನಾನು ಹೇಳ್ತಾ ಇದ್ದೀನಿ ನಮ್ಮ ತಾಲೂಕು ಅಧಿಕಾರಿಗಳಿಗೆ, ಇದನ್ನ ಆದ್ಯತೆ ಕೊಡಿ. ಇ-ಸ್ವತ್ತು ಕೊಡೋದು ಏನಿದ್ರು ಇವಾಗ ಸಂಬಂಧಪಟ್ಟಿದ್ದು ಅವ್ರು ಮಾಡ್ಬೇಕು ಸರ್ ಅಂತ ಅಂದ್ಬಿಟ್ಟು ಹೇಳಿದ್ರೆ, ಅವ್ರು ಬೇಕಾದಂತ ನನ್ನ ಸಹಕಾರ ಏನಿದೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಅವ್ರೇನ್ ಹೇಳೋ ಪ್ರಕಾರ ನಾವು ಹಕ್ಕುಪತ್ರ ಕೊಟ್ಟರೆ ಹಕ್ಕುಪತ್ರ ಪ್ರಕಾರ ಕೊಡ್ಲಿ ಅಂತ. ಆದ್ರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಅದು ಹಕ್ಕುಪತ್ರ ಕೊಟ್ರೆ ಅದನ್ನ ಪರಿಹರಿಸ ಆಗದಂತ ಸಮಸ್ಯೆ ಇದಲ್ಲ, ಈ ಲೆವೆಲ್ ನಲ್ಲಿ ಪರಿಹರಿಸ್ಕೊಂಡು ಕೊಡಬಹುದು. ಅದನ್ನ ನೀವು ನಿಮ್ಗೆ ಹೇಳೋದು ಇಷ್ಟೇನೆ, ನಿಮ್ ತಲೆ ಏನು ಹೋಗೋದಿಲ್ಲ. ಬಡವರಿಗೆ ಹಕ್ಕುಪತ್ರದ ಇರೋ ಕೊಟ್ಬಿಟ್ರೆ ಏನು ಮಾಡೋಲ್ಲ. ಏನಾರ ಮತ್ತೆ ದುಡ್ಡು ಹೊಡಿಯುವಂತ ಕಾರ್ಯಕ್ರಮ ಅಲ್ಲ, ಅಥವಾ ಗೌರ್ಮೆಂಟ್ ಖಜಾನೆ ಕೈ ಹಾಕಿದ್ರೆ ಎಷ್ಟೋ ಜನ ಎಲ್ಲ ಆರಾಮಾಗಿ ಅವ್ರಿ. ಬಡವರಿಗೆ ಒಂದು ಇ-ಸ್ವತ್ತು ಕೊಟ್ಕೊಂಡ್ಬಿಟ್ಟು ಇದಿರೋದ್ರ ಹಕ್ಕುಪತ್ರ ಇ-ಸ್ವತ್ತು ಕೊಟ್ಬಿಟ್ರೆ ಯಾರು ತಲೆ ತೆಗಿಯಲ್ಲ. ದಯಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಒಂದು ಕಾರ್ಯಕ್ರಮನ ಆದ್ಯತೆ ಮೇರೆಗೆ ಇಡೀ ತಾಲೂಕಿನಾದ್ಯಂತ ಹೋಗಿ ತೊಂಡೆಬಾವಿ ಹೋಗ್ಲಿ ಅಷ್ಟೇ ಅಲ್ಲ, ಇಡೀ ತಾಲೂಕಿನಾದ್ಯಂತ ಹಕ್ಕುಪತ್ರ ಯಾರಿಗೈತೆ ಅವರಿಗೆ ನೀವು ಇ-ಸ್ವತ್ತು ಕೊಡುವಂತದನ್ನ ಪ್ರಥಮ ಆದ್ಯತೆಯಿಂದ ಮಾಡ್ಬೇಕು. ನಾನು ಬಹಳಷ್ಟು ಜನ ಹೇಳಿದ್ದೀನಿ, ನಿಮ್ಗೆ ಏನಾದ್ರು ತಹಸೀಲ್ದಾರ್ ಇರ್ಬೋದು, ನಿಮ್ಗೆ ಇರ್ಬೋದು, ನಮಗೂ ಒಂದು ಸ್ವಲ್ಪ ತಾಳ್ಮೆ ಇರ್ತದೆ. ಶಾಸಕರಾದ ನಾವು ಎಲ್ಲ ಅಧಿಕಾರಿಗಳನ್ನ ಚೆನ್ನಾಗಿ ನಡೆಸ್ಕೋಬೇಕು ಅನ್ನೋದೇ ನನ್ನ ಆಸೆ. ದಯಮಾಡಿ ಅದು ಅರ್ಥ ಮಾಡ್ಕೊಂಡು, ನೀವಿರ್ಬೋದು, ತಹಸೀಲ್ದಾರ್ ಇರ್ಬೋದು, ನಿಮ್ ಪಿಡಿಒಗಳಿರ್ಬೋದು, ನಿಮ್ ಪಿಡಿಒಗಳು ಕಂಟ್ರೋಲ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ನೀವು ಪಾಪ ಕೆಲಸ ಹೇಳಿದ ತಕ್ಷಣ ಸ್ಪಂದಿಸ್ತೀರಿ, ನಿಮ್ ಪಿಡಿಒ ಸ್ಪಂದಿಸಿರೋದಿಲ್ಲ. ಅದನ್ನ ನೀವು ಕಂಟ್ರೋಲ್ ಮಾಡೋದು ನಿಮ್ಮ ಜವಾಬ್ದಾರಿ, ಬೇರೆಯವ್ರಿಗೆ ನೀವು ಹೇಳ್ಬೇಡಿ. ಅವ್ರಾಗ್ಲೇ ನಿಮ್ಗೆ ಪಿಡಿಒಗಳು ಏನು ಕೆಲಸ ಮಾಡ್ಲಿಲ್ವಾ, ನಿಮ್ ಮಾತು ಕೇಳಿಲ್ವಾ, ನನ್ಗೆ ಒಂದು ಲಿಸ್ಟ್ ಹಾಕ್ಬಿಡಿ. ನಂದೇ ಆದ ಬೇನಲ್ಲಿ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕೋ ನಾನ್ ತಗೋತೀನಿ. ನಿಮ್ ಶಕ್ತಿ ಇಲ್ಲ ಅಂದ್ರೆ ನನಗೆ ಕೊಡಿ, ಇಂಥದ್ದು ಮಾತು ಕೇಳ್ತಾ ಇಲ್ಲ, ಇಂಥದ್ದು ಉದ್ದಟತನ ಇದೆ ಅಂತ ನನಗೆ ಕೊಡಿ. ನಂದೇ ಆದ ರೀತಿಯಲ್ಲಿ ಅವ್ರ ಮೇಲೆ ನಾನು ಕ್ರಮ ತಗೋತೀನಿ. ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ಬಂದಿರೋ ಪಿಡಿಒಗಳು. ಯಾಕಂದ್ರೆ ನೀವಿಲ್ಲೇ ಇರೋದು ಸೇವೆ ಮಾಡೋಕ್ಕೋಸ್ಕರ. ಇವುಗಳು ಮಾತ್ರ ಕೆಲಸ ಮಾಡ್ಬಿಡ್ತಾರೆ, ತಹಸೀಲ್ದಾರ್ ಮಾಡ್ತಾರೆ. ಈ ಪಿಡಿಒ ಅಂತ ಕಷ್ಟ ಆಗ್ಬಿಟ್ಟದೆ. ಇಲ್ಲದೆಲ್ಲ ಡಿಲೇ ಮಾಡೋದು, ರೈತರಿಗೆ ತೊಂದರೆ ಕೊಡೋದು, ಯಾವುದೋ ಉದ್ದೇಶ, ದುಡ್ಡಿನ ಉದ್ದೇಶ ಇಟ್ಕೊಂಡು ಆಟ ಆಡಿಸೋದು, ಇಂಥ ಕೆಲಸಗಳು ಪಿಡಿಒಗಳಿಂದ ಆಯ್ತದೆ. ಅದನ್ನ ನೀವು ದಕ್ಷ ಅಧಿಕಾರಿಯಾಗಿ ನೀವು ಕಂಟ್ರೋಲ್ ಮಾಡ್ಬೇಕು. ಅವ್ರು ಕಂಟ್ರೋಲ್ ಮಾಡಿಲ್ಲ, ನಿಮ್ದು ಜವಾಬ್ದಾರಿ ಆಯ್ತದೆ, ಇವತ್ತು ಜವಾಬ್ದಾರಿ ಆಗುತ್ತೆ. ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ.